ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ವರ್ಷದ ಅನಾಹುತಗಳು ಕರ್ನಾಟಕದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಅನಾಹುತಗಳಿಗೇನು ಕಡಿಮೆ ಇಲ್ಲ. ಕಾಶ್ಮೀರದಲ್ಲಿ ಪಹಲ್ಗಾಮ್ 26 ಟೂರಿಸ್ಟ್ಗಳನ್ನು ಗುಂಡಿಕ್ಕಿ ಸಾಯಿಸ್ತಾರೆ. ಅದಾದ ಮೇಲೆ ಏನಾಯಿತು, ಮಾಧ್ಯಮಗಳಲ್ಲಿ ಸರ್ಕಾರಗಳು ಏನೇನು ಪ್ರೊಜೆಕ್ಟ್ ಮಾಡ್ಕೊಂಡು ನೀವೆಲ್ಲ ನೋಡಿದ್ದೀರ. ಟೆರರಿಸಮೇ ಮುಗಿದೋಯ್ತು, ಟೆರರಿಸ್ಟ್ಗಳು ಇಲ್ಲ ಅನ್ನೋದು. ಏಯ್, ಕಾಶ್ಮೀರದಲ್ಲಿ ಏಪ್ರಿಲಲ್ಲಿ ಬುಲೆಟ್ಗೆ, ಟೆರರಿಸ್ಟ್ಗಳ ಬುಲೆಟ್ಗೆ ಸಿಕ್ಕಿ 26 ಜನ ಸತ್ತರು ಪಹಲ್ಗಾಮಲ್ಲಿ. ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೇನೋ ಅಂತಂದ್ರೆ ಟೆರರಿಸ್ಟ್ಗಳು ಮುಗಿದವರು, ಟೆರರಿಸ್ಟ್ ಕಂಟ್ರಿಗಳು ಮುಗಿದವರು, ಟೆರರಿಸಮ್ ಮುಗಿದೋಯ್ತು ಅಂತ. ಆಯ್ತಾ, ಸೈಡ್ಗಿರ್ಲಿ. ಆರ್ ಸಿ ಬಿ ಸೆಲೆಬ್ರೇಷನ್ ಬೆಂಗಳೂರಲ್ಲಿ 10 ಜನ ಸತ್ತರು. ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಫೈಲ್ಡ್ ಎ ಕಂಪ್ಲೇಂಟ್. ಎಷ್ಟೋ ಜನ ಕೇಳ್ತಾ ಇದ್ರು, ಹೋಮ್ ಮಿನಿಸ್ಟರ್ ಅಮಿತ್ ಶಾನ ರಾಜೀನಾಮೆ ಕೇಳಿದಕ್ಕೆ ನಾನು ಬೀಯಿಂಗ್ ಎ ಸಿಟಿಸನ್ ನಮ್ಮ ಜವಾಬ್ದಾರಿ. 13 ವರ್ಷ ಒಬ್ಬ ಮೋದಿ ಅಮಿತ್ ಶಾ ನಡೆಸ್ತಾ ಇರೋ ಸರ್ಕಾರದಲ್ಲಿ ಸಾಲು ಟೆರರಿಸಮ್ ಅಟ್ಯಾಕ್ ಆಗುತ್ತೆ, ಜವಾಬ್ದಾರಿ ಹೊರಲ್ಲ. ಇವರು ಬರೀ ಎಲೆಕ್ಷನ್ ಅಲ್ಲಿ ಬಿಸಿ, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಷ್ಟೇ ಅಂತಂದ್ರೆ ಡೆಫಿನೆಟ್ಲಿ ಸಿಸ್ಟಮ್ ಈಸ್ ಆಸ್ಕಿಂಗ್ ದ ಅಕೌಂಟಬಿಲಿಟಿ. ನಾವು ಕೇಳ್ತೀವಿ. ನಾನು ಅಮಿತ್ ಶಾನ ರಿಸೈನ್ ಮಾಡಪ್ಪ. ಬಿಜೆಪಿ ಡೆಲ್ಲಿನಲ್ಲೂ ಇದೆ, ಕೇಂದ್ರ ಸರ್ಕಾರದಲ್ಲೂ ಇದೆ, 13 ವರ್ಷ ಆಡಳಿತದಲ್ಲಿದೆ. ರೆಡ್ ಫೋರ್ಟ್ ಪಕ್ಕದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಇವ್ರು ಗೆಣಸ್ ಕೀಳ್ತಾ ಇದ್ದಾರಾ? ದಿಸ್ ಇಸ್ ದ ಕ್ವಶನ್ ವಾಟ್ ಯು ನೀಡ್ ಟು ಆಸ್ಕ್. ರಾಜೀನಾಮೆ ಕೊಡು ಅಂತ ಕೇಳಿದ್ರೆ RCBನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಪ್ಪ. ರಾಜೀನಾಮೆ ಕೊಟ್ಟರೋ ಇಲ್ಲ ನೀವು ಕೇಳಬೇಕು ಅದನ್ನ. ಐ ಫೈಲ್ಡ್ ಎ ಕಂಪ್ಲೇಂಟ್. RCB ಸೆಲೆಬ್ರೇಷನ್ ಎಲ್ಲ 11 ಜನ ಸತ್ತಾಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ CM ಮೇಲೆ, ಡೆಪ್ಯೂಟಿ CM ಮೇಲೆ, ಪೊಲೀಸ್ ಕಮಿಷನರ್ ದಯಾನಂದ್ ಮೇಲೆ, ಪೊಲೀಸ್ ಫೋರ್ಸ್ ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನಾನು. ಅದನ್ನ ದಯಾನಂದ್ ಮತ್ತೆ ಅವರನ್ನ 5 ಜನ ಸಸ್ಪೆಂಡ್ ಮಾಡಿದ್ರು. ರಾಜೀನಾಮೆ ಕೇಳಬೇಕಾದ್ದು ಜನರ ಕೆಲಸ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಫೈಲ್ಡ್ ದೇರ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್. ನನ್ನ ಕಂಪ್ಲೇಂಟ್ ಮೇಲೆ ದಯಾನಂದ್ ಮತ್ತೆ 5 ಜನ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸು, ಒಬ್ಬ DCP, ಒಬ್ಬ ACP, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರು 5 ಜನನ್ನ ಸಸ್ಪೆಂಡ್ ಮಾಡಿದ್ರು. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕೆಂಪು ಕೋಟೆ ಪಕ್ಕದಲ್ಲಿ ಜಹಾ ಬಿಜೆಪಿ ಕಾ ಸರ್ಕಾರ, ಜಹಾ ಕೇಂದ್ರ ಸರ್ಕಾರನೂ ಇದೆ, ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ದೆಹಲಿಲಿದೆ. ಸಭೆ ಅಪ್ಪಿತಪ್ಪಿ ನಮ್ಮ ಇವನು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇಲ್ಲ, ಅವನ್ ತಲೆ ಕಟ್ಟಿರೋರು ಪಾಪ. ಓಕೆ, ಯಾರಪ್ಪ ಜವಾಬ್ದಾರಿ? ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಪೊಲೀಸ್ ಫೋರ್ಸು ಅಮಿತ್ ಶಾ ಕೆರಡೆ, ಹೋಮ್ ಮಿನಿಸ್ಟರ್ ಕೆರಡೆ ಬರ್ತದೆ. ಡೆಲ್ಲಿನಲ್ಲಿ ಜೈಲಲ್ಲಿ ಯಾವನ ತಿಕ್ಲ ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಿರಲ್ವಾ? ಇವನು ಯಾರೋ ಆರ್ ಅಶೋಕನು ಕೇಳ್ದ, ಜೈಲಲ್ಲಿ ಹಂಗೆ ನಡೀತದೆ ಅಂತ. ಕರೆಕ್ಟ್ ಗುರು, ಈಗ ಅಲ್ಲಿ ಬ್ಲಾಸ್ಟ್ ಆಗಿದೆಯಲ್ಲ, ನಿಮ್ಮ ಅಮಿತ್ ಶಾ ಮತ್ತೆ ಹೋಮ್ ಮಿನಿಸ್ಟರ್ನ ನಿಮ್ಮ ಬಿಜೆಪಿ ಸರ್ಕಾರ ಎಷ್ಟು ಅಕೌಂಟಬಿಲಿಟಿ, ಎಷ್ಟು ಜವಾಬ್ದಾರಿ ಹೊರ್ತದೆ? ಅಶೋಕನೇ ಹೇಳ್ಬೇಕೀಗ. ಅಶೋಕ ನೀಡ್ ಟು ಎಕ್ಸ್ಪ್ಲೇನ್. ಏನೋ ಅಶೋಕ ಈಗ ಉತ್ತರ ಕೊಡಬೇಕು ನಮಗೆ. ಯಾಕೆ ಅಂತಂದ್ರೆ, ಜೈಲಲ್ಲಿ ಅವನು ಯಾವನ ಕಿತ್ತೋ ತಿಕ್ಕಲ್ ನನ್ನ ಮಕ್ಕಳು ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ. ಈಗ 13 ಜನ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, 10 ಜನ ಅಂತ ಒಂದು ಕಡೆ ಹೇಳ್ತಾ ಇದೆ. ಈವನ್ ಸತ್ತಿರೋ ಜನರ ಬಗ್ಗೆನೂ ಕೂಡ ಸುಳ್ಳು ಹೇಳ್ತಾ ಇದೆ ಸರ್ಕಾರ. ಇಷ್ಟು ಜನ ಸತ್ತಿದ್ದಾರೆ ಅಂತ ಕೂಡ ಹೇಳಕ್ಕೆ ಮಾಧ್ಯಮಗಳು ಸಾಯ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ. ವಿ ವಾಂಟೆಡ್ ಟು ನೋ ದ ಟ್ರೂತ್. ಎಷ್ಟು ಜನ ಸತ್ತಿದ್ದಾರೆ ಅಂತ. ಸಾವಿನ ನಂಬರ್ಸ್ ಅಲ್ಲೂ ಸುಳ್ಳಿದೆ. ಯಾಕಂದ್ರೆ ಡೆಲ್ಲಿನಲ್ಲಿ ಏನ್ ನಡೆದಿದೆ ಅಂತ ನಮಗೆ ಡೆಲ್ಲಿಲಿರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಈವನ್ ಸತ್ತಿರೋ ನಂಬರ್ನು ಕೂಡ ಮಾಧ್ಯಮ ಸುಳ್ಳು ಹೇಳ್ತಾ ಇದೆ. ಜಾಸ್ತಿ ಸತ್ತಿರೋದನ್ನ ಕಡಿಮೆ ನಂಬರ್ ತೋರಿಸಿ ಜನರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಧ್ಯಮ ಮಾಡ್ತಾರೆ. ನಮಗೆ ಸತ್ಯ ಬೇಕಾಗಿದೆ. ಈ ವರ್ಷದಲ್ಲಿ ಪಹಲ್ಗಾಮ್ ಅಲ್ಲಿ 26 ಜನ ಸತ್ರು. ಕರ್ನಾಟಕದವ್ರು 2 ಸತ್ರಪ್ಪ. ನಮ್ಗೆಲ್ಲ ಏನ್ ನೀವೆಲ್ಲ ಪುಂಗಿದ್ದು? ಮುಗಿದೋಯ್ತು, ಟೆರರಿಸ್ಟ್ಗಳು ಮುಗಿದೋದ್ರು, ಟೆರರಿಸ್ಟ್ ಕಂಟ್ರಿಗಳು ಮುಗಿದೋಯ್ತು, ಟೆರರಿಸಮ್ ಮುಗಿದೋಯ್ತು ಅಂತ. ನೆನ್ನೆ ಬ್ಲಾಸ್ಟ್ ಆಗಿದ್ದೇನು 2
ಅದು ಯಾವಾಗ ಆಗಿದೆ? ಬಿಹಾರ್ ಚುನಾವಣೆ ಕೊನೆಯ ಹಂತದಲ್ಲಿ ಇರ್ಬೇಕಾದ್ರೆ ಬ್ಲಾಸ್ಟ್ ಆಗಿದೆ. ಈಗ ನಮಗೆ ಇದು ಸ್ವಯಂ ಪ್ರೇರಿತವಾಗಿದ್ದ ಅಥವಾ ಒಳಗಡೆ ಇರುವಂತ ಜಗತ್ತು ಮಿಂಟ್ರಿಗಳು ಏನಾದರೂ ಇದನ್ನ ಮಾಡ್ತಾ ಇದ್ದಾರ? ಜನರು ಗೊತ್ತಾಗಬೇಕಾಗಿದೆ. ವಿ ವಾಂಟೆಡ್ ಟು ನೋ. ಅನುಮಾನ ಬೀಳೋದ್ರಲ್ಲಿ ಯಾಕ್ರಿ ತಪ್ಪಿದೆ? ನೀವು ಪ್ರತಿ ಬಾರಿ ಒಬ್ಬರ ಮೇಲೆ ಒಬ್ಬರನ್ನ ಬೈಕೊಂಡು, ಕಾಂಗ್ರೆಸ್ ಬಿಜೆಪಿನ ಬೈಕೊಳುತ್ತೆ, ಬಿಜೆಪಿ ಕಾಂಗ್ರೆಸ್ನ ಬೈಕೊಳ್ತದೆ, ನೆಹರೂನ ಬೈಕೊಳ್ತದೆ. ಅಲ್ರಿ, ಬೈದಾಡಕ್ಕಲ್ಲ, ನಮ್ಗೆ ಅಕೌಂಟಬಿಲಿಟಿ, ನಮ್ಗೆ ಲೆಕ್ಕಾಚಾರ ಬೇಕು. ಕಾಂಗ್ರೆಸ್ ಸರಿ ಇಲ್ಲ, ಕಾಂಗ್ರೆಸ್ ಸಮಯದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ. ಬಿಜೆಪಿಗೆ ಓಟ್ ಹಾಕರೆ ಬಿಜೆಪಿನಲ್ಲಿ ಪ್ರತಿ ಬಾರಿ ವರ್ಷಕ್ಕೆ 2-3 ಬ್ಲಾಸ್ಟ್ ಆಗುತ್ತೆ. 26 ಜನನ ಜಮ್ಮು ಕಾಶ್ಮೀರಲ್ಲಿ ಕೊಂದ್ರು. ಯಾವುದೋ ಒಂದು RCB ಸೆಲೆಬ್ರೇಷನ್ ಮಾಡಕ್ಕೆ, ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಫೋರ್ಸು 11 ಜನನ ಬಲಿ ಕೊಟ್ರು ಬೆಂಗಳೂರಲ್ಲಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿಲ್ಲ, ಬಟ್ ನೈತಿಕತೆ ಅಂತ ಹೊರಲೇಬೇಕಲ್ವಾ? ಒಬ್ಬ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ, ಕೊಡಲ್ಲ. ಇವ್ರಿಗೆಲ್ಲ ಅಧಿಕಾರ ಬೇಕಾಗಿದೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಸಾಯೋದು ಅಮಾಯಕ ಜನರು. ಯಾರು ವಿಐಪಿಗಳು ಸಾಯಲ್ಲ, ಯಾರು MP ಗಳು ಸಾಯಲ್ಲ, ಯಾರು MLAಗಳು ಸಾಯಲ್ಲ. ನೆನ್ನೆ ಸತ್ತಿರೋದು ಕೂಡ ಅಮಾಯಕ ಜನರು. RCB ಮೆರವಣಿಗೆಲು ಸತ್ತಿದ್ದು ಕೂಡ ಅಮಾಯಕ ಜನರೇ. ಪೆಹಲ್ಗಾಮಲ್ಲಿ 26 ಜನ ಟೂರಿಸ್ಟ್ ಸತ್ರಲ್ಲ, 25 ಜನ ಭಾರತೀಯರು, ಒಬ್ಬ ನೇಪಾಳಿ ಸತ್ತಿದ್ದು. ಅವರು ಕೂಡ ಅಮಾಯಕರೇ, ಸಾಮಾನ್ಯ ಜನರೇ. ಸಾಮಾನ್ಯ ಜನರನ್ನ ಬಲಿ ಕೊಟ್ಟು ರಾಜಕೀಯ ಮಾಡುವಂತ ವಲಸು ರಾಜಕಾರಣಿಗಳು. ನಮ್ಮ ದೇಶಕ್ಕೆ ಬೇಕಾಗಿರೋದು ಬದಲಾವಣೆ ರಾಜಕೀಯ, ರಾಜ್ಯಕ್ಕೆ ಬೇಕಾಗಿರೋದು ಬದಲಾವಣೆ ರಾಜಕೀಯ. ಅದು ಜನ ಅರ್ಥ ಮಾಡ್ಕೊಂಡಿದ್ದ ದಿವಸ ದೇಶ ಬದಲಾವಣೆ ಆಗುತ್ತೆ. ಇಲ್ಲ, ಬಿಜೆಪಿ ಅವ್ರನ್ನ ಕಾಂಗ್ರೆಸ್ ಅವ್ರು ಬೈಕೊಳ್ಳಿ, ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಬೈಕೊಳ್ಳಿ, ಇಬ್ಬರನ್ನು ಕೂಡ JDS ಅವ್ರು ಬೈಕೊಳ್ಳಿ. ಇವರು 3 ಜನನ ಕೂಡ ಜನರು ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಬೈಕೊಂಡು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಈಸ್ ದರ್ ಎನಿ ಚೇಂಜ್? ಥಿಂಕ್ ಇಟ್ ಓವರ್. ನೆನ್ನೆ ಬ್ಲಾಸ್ಟ್ ಆದಾಗ ಕೇಂದ್ರದ ಗೃಹ ಮಂತ್ರಿ ಬಿಹಾರಲ್ಲಿ ಆರಾಮಾಗಿ ಪ್ರಚಾರ ಮಾಡ್ಕೊಂಡಿದ್ದಾನೆ. ಇಂಥ ಎಲೆಕ್ಷನ್ಗಳಿಗೆ ಕಾಯ್ಕೊಂಡು ಕೂತ್ಕೊಳ್ಳೋ ಅಂತ ರಾಜಕಾರಣಿಗಳು ಇರೋವರೆಗೂ, ಇಂಥವ್ರನ್ನ ನಂಬ್ಕೊಂಡು ಓಟ್ ಹಾಕೋಂತ ನಿಮ್ಮವರು ಇರೋವರೆಗೂ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ದೇ ಆರ್ ಅನ್ಫಿಟ್ ಟು ಬಿ ಇನ್ ಪೊಲಿಟಿಕ್ಸ್. ದೇ ಬೋತ್ ಆರ್ ಅನ್ಫಿಟ್ ಟು ಬಿ ಇನ್ ಪೊಲಿಟಿಕ್ಸ್. ನಮಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಸಪೋರ್ಟರ್ ಅಲ್ಲ, ಬಿಜೆಪಿ ಸಪೋರ್ಟರ್ ಅಲ್ಲ. ನಾನು ಜನರ ಧ್ವನಿ. ನನ್ನ ಧ್ವನಿ ಜನರ ಪರವಾಗಿರುತ್ತೆ. ವಿ ಆರ್ ಆಸ್ಕಿಂಗ್ ಅಕೌಂಟಬಿಲಿಟಿ. ಅಲ್ಲಿ ನಾನು ಅಮಿತ್ ಶಾನ ರಿಸೈನ್ ಮಾಡ್ತಾನಂತ ಪ್ರಶ್ನೆ ಹಾಕಿದ್ರೆ, ಇಲ್ಲಿ RCBದಲ್ಲಿ 11 ಜನ ಸತ್ತೋದ್ರಲ್ಲ, ನಿಮ್ ಚಿಕ್ಕಪ್ಪ ಅಥವಾ ನಿಮ್ ದೊಡ್ಡಪ್ಪ ಸಿದ್ದರಾಮಯ್ಯ ನಂಗೆ ದೊಡ್ಡಪ್ಪ ಆಗ್ಬೇಕಾ? ಅಲ್ರಿ, ರಾಜೀನಾಮೆ ಕೊಡು ಅಂತಾನೆ ನಾವೆಲ್ಲ ಕೇಳೋದು. ನೀವು ಯಾರು ಕೇಳಲ್ಲ. ನಿಮಗ್ ಪಕ್ಷ ಇದೆ, ನಮಗ್ ಪಕ್ಷ ಇಲ್ಲ. ವಿ ಆರ್ ಆಸ್ಕಿಂಗ್ ಅಕೌಂಟಬಿಲಿಟಿ. ಪೆಹಲ್ಗಾಮಲ್ಲಿ 26 ಜನ ಸತ್ರು. ನಮ್ಗೆಲ್ಲ ಏನೇನ್ ಡವ್ ಓಡಿಸಿದ್ರಿ? ಏನೋ ರಣರಂಗ ಅಂತೆ, ಏನೋ ಮಿಸೈಲ್ಗಳಂತೆ, ಏನೋ ದೊಡ್ಡ ನಿಮ್ಮ ಹತ್ರ ಜೇಮ್ಸ್ ಬಾಂಡ್ ನ ಕಳಿಸ್ಬಿಟ್ಟು ಏನೋ ಶತ್ರುಗಳು ಟೆರರಿಸ್ಟ್ಗಳನ್ನ ಮಟ್ಟ ಹಾಕ್ಬಿಟ್ರಿ ಅಂತಂದ್ರೆ, ಅಲ್ರಿ, ಒಂದು ಇಂಟರ್ನಲ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಂದ್ರೆ ಅದು ಹಾರ್ಟ್ ಆಫ್ ದ ಕ್ಯಾಪಿಟಲ್, ಭಾರತದ ಕ್ಯಾಪಿಟಲ್ ಸಿಟಿ ಡೆಲ್ಲಿ, ಅದರಲ್ಲೂ ರೆಡ್ ಫೋರ್ಟ್ ಹತ್ರ ಆಗುತ್ತೆ ಅಂತಂದ್ರೆ, ರೆಡ್ ಫೋರ್ಟ್ ಅಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತು. ರೆಡ್ ಫೋರ್ಟ್ ಬಾಡಿಗೆ ತಗೊಂಡಿರೋದು ಯಾರು? ರೆಡ್ ಫೋರ್ಟ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಅಂತ ಜಾಗದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ನಾವು ಯಾರನ್ನ ಬ್ಲೇಮ್ ಮಾಡಬೇಕು? ಅದು ಯಾವುದೋ ಕಾರ್ ನಂಬರ್ ಇಟ್ಕೊಂಡು ಯಾರೋ ಮುಸ್ಲಿಮು ಅಂತ ಹೇಳ್ತಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈವನ್ ಪುಲ್ವಾಮಾ ಅಟ್ಯಾಕ್ ಆದಾಗೂ ಕೂಡ ಗುಜರಾತ್ ಗಾಡಿ ಸಿಕ್ಕಾಕೊಂಡಿದ್ದು. ಗಾಡಿಯಿಂದ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕಾಗತ್ತಾ? ಯಾವೊಂದ ಗಾಡಿನ ಕದ್ಕೊಂಬಂದು ಎಲ್ಲೋ ಬೇಕಾದ್ರೆ ಬಾಂಬ್ ಇಡ್ಬೋದು. ಬಾಂಬ್ ಇಡೋನು ಸ್ವಂತ ಕಾರಲ್ಲಿ ಬಾಂಬ್ ಇಡಲ್ಲ, ಕದ್ಕೊಂಬಂದು ಯಾವೊಂದನೇ ಹಿಡಿಯೋದು. ಸೊ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ,